ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಅವರು, ಎಂ.ಬಿ. ಪಾಟೀಲ್ ಅವರು, ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸಭೆಯನ್ನ ನಡೆಸಿದ್ದೇವೆ. ಎಲ್ಲ ಶಾಸಕರನ್ನ, ಈ ಪುತ್ತೂರು ಕರ್ನಾಟಕದ ಎಲ್ಲ ಶಾಸಕರನ್ನ, ಜನಪ್ರತಿನಿಧಿಗಳನ್ನ, ಸಂಸತ್ ಸದಸ್ಯರನ್ನ ಕೂಡ ಆಹ್ವಾನಿಸಿದ್ದು. ಎಲ್ಲ ಪಾರ್ಟಿಯವರು ಕೂಡ ಎಲ್ಲ ಬಹಳ ಗೌರವದಿಂದ ಬಂದಿದ್ದು. ಮೊನ್ನೆ ನಾನು ಗುಲ್ಬರ್ಗಾದಲ್ಲಿ ಆ ಗುಲ್ಬರ್ಗಾ ವಿಭಾಗದ, ಕಲಬುರಗಿ ವಿಭಾಗದ ಸಭೆಯನ್ನು ನಡೆಸಿದೆ. ಬಸವಣ್ಣನ ನಾಡು ಅವರ ಅನುಭವ ಮಂಟಪದಿಂದ ಅಲ್ಲಿ ಪರಿಶೀಲನೆ ಮಾಡಿ, ಅಲ್ಲೋಗಿ ಒಂದು ಸಭೆ ಮಾಡಿ, ಅಲ್ಲಿರುವಂಥ ಎಲ್ಲ ಶರಣರ ಭೇಟಿ ಮಾಡಿ ಅವರ ಮಾರ್ಗದರ್ಶನ ಕೂಡ ಪಡೆದು ಬಸವ ಕಲ್ಯಾಣದಲ್ಲಿರುವಂಥ ಎಲ್ಲ ವರ್ಗದ ಜನ ಅವರ ಪುತ್ರರಿಗೆ ಗೌರವವನ್ನು ಕೊಟ್ಟು ಆ ಸಮಾಜಗಳನ್ನು ಭೇಟಿ ಮಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆ ಕೂಡ ರಾತ್ರಿ 9 ಗಂಟೆಗೆ 10:30 ನಡೆಸಿ, ಅದಾದಮೇಲೆ ಬೆಳಗ್ಗೆ ಗುಲ್ಬರ್ಗಾ ಕಾರ್ಯಕ್ರಮವನ್ನು ಸಭೆಯನ್ನು ನಡೆಸಿದೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ನಿಮ್ಮಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಈ ಕಿತ್ತೂರು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ. ಅದು ಫುಲ್ ಮಳೆ ಅಂತ ಹೇಳಲಿಕ್ಕೆ ತಯಾರಿಲ್ಲ, ಇನ್ನು ಅದಕ್ಕೆ ಟೈಮ್ ಇದೆ. ಆದರೆ ಪ್ರಧಾನಮಂತ್ರಿಗಳು ಕೂಡ ನಮಗೆಲ್ಲ ದೊಡ್ಡ ಎಚ್ಚರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೂ ಕೂಡ ನಮ್ಮ ವರದಿಗಳಲ್ಲಿ ಇನ್ನು ಕೆರೆಗಳಿಗೆ ನೀರು ಓದಿಸದೆ ಏನು ಬಂದಿತ್ತು, ಆ ವರ್ಷದ ಮಳೆ ವಾಡಿಕೆ ಮಳೆಯಂತೆ ಮಳೆ ಬಂದಿದೆ. ಕೆಲವು ಕಡೆ 10% ಬಂದಿದೆ, ಕೆಲವು ಕಡೆ 20%, ಕೆಲವು ಕಡೆ 30% ಇಲ್ಲಿಗೆ ಬಂದಿದೆ. ಎಲ್ಲೂ ಸಮಪಾಲು ನೀರು ಬಂದಿಲ್ಲ. ತಮಗೆಲ್ಲ ಗೊತ್ತಿದೆ, ತುಂಗಭದ್ರಾದಲ್ಲಿ ಬಹಳ ಭೀಕರವಾದಂಥ ಒಂದು ಸಮಸ್ಯೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹೋದ ವರ್ಷ ಗೇಟು 19ನೇ ಗೇಟ್ ಹೊಡೆದೋಗಿತ್ತು. ನಾನೇ ಅದಕ್ಕೆ ನೀರಾವರಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೆ. ತಕ್ಷಣ ಹೋಗಿ ಎಲ್ಲ ಗೇಟ್ಗಳನ್ನು ಬದಲಾಯಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ರಾಜ್ಯದ ಎಲ್ಲ ನೀರಾವರಿ ಗೇಟ್ಗಳನ್ನು 50 ವರ್ಷ ಯಾವುದಾದ್ರು ತುಂಬಿದೆ ಅದನ್ನೆಲ್ಲ ಟೆಕ್ನಿಕಲ್ ಆಗಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ವರದಿ ಬರ್ತದೋ ಅದನ್ನೆಲ್ಲ ನಾವು ಬದಲಾವಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಈಗಾಗಲೇ 33 ಗೇಟ್ ಕೂಡ ಮಾಡಿದವು. ನಮ್ಮ ಸರ್ಕಾರದ ಮೊದಲನೇ ಕರ್ತವ್ಯ ರೈತರನ್ನ ಬದುಕಿಸಬೇಕು. ಆ ತುಂಗಭದ್ರಾ ಸಮಸ್ಯೆ ಬಹಳ ದಿನದಿಂದ ನಿಂತಿದೆ. 31 TMC ನೀರು ಊಡು ಒಳಗಡೆ ತುಂಬಿದೆ. ಅದನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವರು ಕೂಡ ನಾನು ಚರ್ಚೆ ಮಾಡಿ ಖಾಸಗಿಯಾಗಿ, ಆಮೇಲೆ ಕೇಂದ್ರ ಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ಸೊ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆಗೋಸ್ಕರ 3 ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಕೇಂದ್ರ ಸಚಿವರಾದ CR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕೂಡ ನಾವು ನಡೆಸಿ ಬಹಳ ದೊಡ್ಡ ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ.